ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೈಟ್ ಅಪ್ ಯಾವುದೇ ಡಿಲೇ ಇಲ್ಲಂಗೆ ಮೊದಲನೇ ಅಪ್ಡೇಟ್ಗೆ. ಫಸ್ಟ್ ಅಪ್ಡೇಟ್, ಟಾಮ್ ಮೂಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ LSG ಕಡೆಯಿಂದ ರಿಗಾರ್ಡಿಂಗ್ ಕ್ಯಾಪ್ಟನ್ಸಿ ರಿಲೇಟೆಡ್. ಅವರಿಗೆ ಕ್ಯಾಪ್ಟನ್ಸಿ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಹೌದು ಹಂಗೆ ಹಿಂಗೆ ಆಗ್ತಾ ಇದೆ, ಹೌದು ಇದು ಪ್ರೆಷರ್ ಇಂದ ಆಗ್ತಿದ್ಯಾ ಅಥವಾ ಏನಿಂದ ಆಗ್ತಿದೆ, ನಮ್ಗೆ ಇನ್ನೂ ಸಹ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅದ್ರ ರಿಲೇಟೆಡ್. ಸೊ ಕಂಪ್ಲೀಟ್ ರೀಸೆಟ್ನ ಅಗತ್ಯತೆ ಇದೆ ಅಂತ ನಮಗೂ ಕೂಡ ಫೀಲ್ ಆಗ್ತಿದೆ. ಸೊ ನಾವು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೀವಿ ನೆಕ್ಸ್ಟ್ ಸೀಸನ್ ಯಾವ ತರ ಬರಬೇಕು, ಏನೇನು ಮಾಡಬೇಕು. ಯಾಕಂದ್ರೆ ಎರಡು ಬ್ಯಾಕ್ ಟು ಬ್ಯಾಕ್ ಸೀಸನ್ ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿಲಿ ಕಂಪ್ಲೀಟ್ ಫೈಲ್ಯೂರ್ ಆಗಿರೋದು LSG. ಸೊ ಅದರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಸೀಸನ್ ಕೂಡ ಇವರ ಕ್ಯಾಪ್ಟನ್ಸಿ ಅಂತ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಲ್ಲ ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿಲಿ. ಅವರ ನಿಲುವುಗಳಾಗಿರ್ಬೋದು, ಅವರ ಸ್ಟ್ಯಾಂಡ್ಸ್ಗಳಾಗಿರ್ಬೋದು ಅಂಡ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂತಂದ್ರೆ ಖಂಡಿತ ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಗಿದೆ. ಮಿಚೆಲ್ ಮಾರ್ಷನ್ ನೆಟ್ಗಾಡಿಲ್ಲ ಅಂತಂದ್ರೆ ಫ್ಯೂ ಮ್ಯಾಚಸ್ ಏನು ಗೆದ್ದಿದ್ದಾರೆ ಅದು ಕೂಡ ಗೆಲ್ತಾ ಇರಲಿಲ್ಲ. ಸೊ ಕಂಪ್ಲೀಟ್ಲಿ ಒಂಥರ ಎರರ್ ಬಂದ್ಬಿಟ್ಟು ಕೂತ್ಕೊಂಡಿದೆ LSG ಪಾಳೆಯದಲ್ಲಿ. ಅದರಿಂದ ಒಂದು ರೀಸೆಟ್ಗೋಸ್ಕರ ಕೇಳ್ತಾ ಇದ್ದಾರೆ. ಅದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಸೀಸನ್ ಹೊಸ ಕ್ಯಾಪ್ಟನ್ ಬರಬಹುದು ಅಂತ. ಅಪ್ಡೇಟ್ ಬಿಟ್ಟು ನೆನ್ನೆ ಮ್ಯಾಚ್ ಆದ ನಂತರ UC ಚಾಲ್ ಒಂದು ಸೆಟ್ ಮಾಡಿಕೊಂಡಿದ್ರು ಮಗ. ಐ ಹೋಪ್ ರೋಹಿತ್ ಶರ್ಮಾ ಸ್ಕೋರ್ಸ್ 200 against RR and Vaibhav Sooryavanshi gets out on a golden deck so we can qualify for the playoffs ಅಂತ ಹೇಳಿದ್ರೆ, ರೋಹಿತ್ ಶರ್ಮಾ 200 ಹೊಡಿಬೇಕಂತೆ ಈ ತರ ಅನ್ಕೊಂತಿದ್ರೆ. 200 ರೋಹಿತ್ ಶರ್ಮಾ, ಅದು 200 ಎಲ್ಲ ಅಸಾಧ್ಯ ಅಂತಾನೆ ಅನ್ಕೊಳ್ಳಿ. ರೋಹಿತ್ ಶರ್ಮಾಗೆಲ್ಲ ಸಾಧ್ಯ ಆಗಿರೋ ಅಂತ ಹೇಳ್ಬೋದು ಫ್ಯಾನ್ಸ್, ಬಟ್ ಈ ಒಂದು ಸ್ಟೇಜಲ್ಲಿ ಖಂಡಿತ ಅಸಾಧ್ಯನೇ ಅಲ್ಲ. ಟೀಮ್ ಫಸ್ಟ್ 200 ಹೊಡಿಲಿ ಮುಂಬೈ ಇಂಡಿಯನ್ಸ್, ಆಮೇಲೆ ರೋಹಿತ್ ಶರ್ಮಾ ಇಂಡಿವಿಜುವಲಿ 200 ಹೊಡ್ಬಿಡ್ಲಿ. ಆಮೇಲೆ ನಾವು ಅನ್ಕೊಂಡಿದ್ವಿ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ವಿ ಮುಂಬೈ ಇಂಡಿಯನ್ಸ್ಗೆ, ಯಾಕಂದ್ರೆ ಪಂಜಾಬ್ ಕಿಂಗ್ಸ್ನ ಕ್ವಾಲಿಫೈ ಮಾಡಿಸ್ಬೇಕು ಅಂತ. ನಾನು ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಯ್ತು ಅಂದ್ರೆ ಬೆಟರ್ ಆಗಿರೋದು, KKR ಕ್ವಾಲಿಫೈ ಆಯ್ತು ಅಂದ್ರೆ ಬೆಟರ್ ಆಗಿರುತ್ತೆ ಅಂತ ನಾನು ಹೋಪ್ ಮಾಡಿದ್ರೆ. ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈ ಆಗೋದು ಬೇಡ ಅನ್ನೋ ನನಗೆ ಒಳಗಡೆ ಇರುವಂಥದ್ದು. ಸೊ ಇವ್ರು ಅನ್ಕೊಂತ ಇದ್ದಾರೆ 200 ಹೊಡಿಬೇಕು ಅಂತ. ನೋಡೋಣ ಅದೆಷ್ಟು ಹೊಡಿತಾರೆ ರೋಹಿತ್ ಶರ್ಮಾ ಇವತ್ತು ಇವ್ರನ್ನ ಪುಷ್ ಕೊಡೋದಕ್ಕೆ ಅಂತ. ಅಪ್ಡೇಟ್ ನಂಬರ್ 3, ರೋಹಿತ್ ಶರ್ಮಾ ಅವರೇನೆ ಮಾತಾಡಿದರೆ ರಿಲೇಟೆಡ್ ಟು ಸ್ಪೋರ್ಟ್. ಇನ್ ಸ್ಪೋರ್ಟ್ there is no smooth ride. Along with upwards there is also a downhill which teaches you many things. ಬರೀ ಅಪ್ವರ್ಡ್ಸ್ ಮಾತ್ರ ಇರೋದಿಲ್ಲ ಗುರು, ಮೇಲಕ್ಕೆ ಮಾತ್ರ ಹಿಗ್ಗದಲ್ಲ ಸ್ಪೋರ್ಟಲ್ಲಿ, ಕೆಳಗಡೆ ಬೀಳ್ತಾರೆ, ಡೌನ್ ಫಾಲ್ ಇರುತ್ತೆ ಆ್ಯಂಡ್ ಅಪ್ವರ್ಡ್ಸು ಕೂಡ ಹೋಗೋದಿರುತ್ತೆ. ಮೆಟ್ಲು ಹತ್ಕೊಂಡು ಹೆಂಗೆ ಹೋಗ್ತೀವೋ ಮೆಟ್ಲು ಎಳ್ಕೊಂಡು ಕೂಡ ಹಂಗೆ ಬರಬೇಕು. ಅದೇ ಥರನೇ ಸ್ಪೋರ್ಟಲ್ಲಿ ಮೇಲೆ ಕೆಳಗೆ ಇಳಿಜಾರು ಜೊತೆಗೆ ಮೇಲ್ಗಡೆ ಹತ್ತುವಂಥದ್ದು, ಅಪ್ವರ್ಡ್ಸ್ ಇಲ್ಲೋ ಡೌನ್ವರ್ಡ್ಸ್ ಇಲ್ಲೋ ಎಲ್ಲ ಇದ್ದೇ ಇರುತ್ತೆ. ಸೊ ನೋಡ್ಕೊಂಡು ಆಡಬೇಕಾಗತ್ತೆ ಆ್ಯಂಡ್ ಎಲ್ಲನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ. ಬರೀ ಸಕ್ಸಸ್ಸೇ ಸಿಗಬೇಕು ನನಗೆ ಅಂತಂದ್ರೆ ಆಗಲ್ಲ, ಇಲ್ಲಿ ಫೇಲ್ಯೂರು ಸಿಕ್ಕಾಪಟ್ಟೆ ಸಿಗುತ್ತೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಡೈಜೆಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ. ಅಪ್ಡೇಟ್ ನಂಬರ್ 4, ನಿತೀಶ್ ಕುಮಾರ್ ರೆಡ್ಡಿ ಅವರು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ನೋಡಿ, ಒಂದು ಸ್ವಲ್ಪ ಜನ ನಗ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಐ ನೋ ಪೀಪಲ್ ಮೈಟ್ ಲಾಫ್ ಅಟ್ ದೀಸ್ ಥಿಂಗ್ಸ್ ರೈಟ್ ನಾವು, ಬಟ್ ಐ ಆಲ್ವೇಸ್ ಸೇ ದಟ್ ಐ ವಾಂಟ್ ಟು ಬಿ ದ ಬೆಸ್ಟ್ ಆಲ್ರೌಂಡರ್ ಇನ್ ದ ವರ್ಲ್ಡ್. ಮೇ ಬಿ ನಾಟ್ ಟುಡೇ ಬಟ್ ಮೇ ಬಿ ಒನ್ ಡೇ. ತಪ್ಪಿಲ್ಲ ಆಗಿರೋ ಅನ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ನಂಬರ್ 1 ಆಲ್ರೌಂಡರ್ ಆಗಬೇಕು ಓಲ್ ವರ್ಲ್ಡಲ್ಲಿ. ಅವರು ಇವಾಗ ನಗ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಎಲ್ಲರಿಗೂ ಎಲ್ಲ ಒಂದು 2 ಮ್ಯಾಚ್ ಆಡ್ಬಿಟ್ರೆ ಏನು ದೊಡ್ಡ ಹಾರ್ದಿಕ್ ಪಾಂಡ್ಯ ಅನ್ಕೊಂಡ್ಬಿಟ್ಟಿದ್ಯಾ ನೀನು, ದೊಡ್ಡ ಇದು ಅನ್ಕೊಂಡ್ಬಿಟ್ಟಿದ್ಯಾ, ದೊಡ್ಡ ಅದು ಅನ್ಕೊಂಡ್ಬಿಟ್ಟಿದ್ಯಾ. ಅವ್ರೇನು ಅನ್ಕೊಂಡ್ರಲ್ಲ, ಅವ್ರು ಅನ್ಕೊಂತಾ ಇರೋದು ಒಂದೇ, ನಾನು ಬೆಸ್ಟ್ ಆಲ್ರೌಂಡರ್ ಆಗಬೇಕು ವರ್ಲ್ಡಲ್ಲಿ ಅಂತ. ಸೊ ಇದನ್ನ ಅನ್ಕೊಳ್ಳೋದಿದೆಯಲ್ಲ, ಅನ್ಕೊಳ್ಳೋದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಹೌದು ಜನ ನಗ್ಬೋದು, ನಾನು ದೊಡ್ಡ ಆಲ್ರೌಂಡರ್ ಆಗ್ಬಿಡ್ತೀನಿ ಅಂತ ನಗ್ಬೋದು, ಬಟ್ ಆಯ್ತು ಅಂದ್ರೆ ಒಂದು ದಿನ ನಾಲ್ಕಿದ್ ಜನ ಏನಿದ್ದಾರೆ ಅವರೇ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರೆ, ಸಲ್ಯೂಟ್ ಹೊಡಿತಾರೆ. ಅಪ್ಡೇಟ್ ನಂಬರ್ 5, ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡ್ ಅಪ್ಡೇಟ್ ಬರ್ತಿದ್ದ ಮಗ. ನೆಕ್ಸ್ಟ್ ನಮಗೆ ಬರ್ತಾ ಇದೆಯಲ್ಲಪ್ಪ, 1 ಆಫ್ ಟೆಸ್ಟ್ ಇದೆ ನಮಗೆ, ಅದೇ ಅಫ್ಘಾನಿಸ್ತಾನ್ ಅಗೇನ್ಸ್ಟ್. ಸೊ ಆ ಒಂದು ಟೆಸ್ಟಿಗೆ ಇಂಡಿಯನ್ ಕ್ರಿಕೆಟ್ ಟೀಮು ಅಸೆಂಬಲ್ ಆಗುತ್ತೆ ಜೂನ್ 1ನೇ ತಾರೀಕು. IPL ಮುಗಿತಾ ಇದ್ದಂಗೆ ಪಟ್ಟನಂಗೆ ಥರ ಬ್ಯಾಕ್ ಟು ನ್ಯಾಷನಲ್ ಡ್ಯೂಟಿ ಅನ್ನೋಂಗೆ ಹೋಗ್ಬಿಟ್ಟು ಅಲ್ಲಿ ಜಾಯ್ನ್ ಆಗ್ತಾರೆ ಅನ್ನೋ ಥರ ಅಪ್ಡೇಟ್ ಬಂದಿದೆ ನ್ಯೂ ಚಂಡೀಗಢಲ್ಲಿ. ಸೊ ಆಲ್ ಆರ್ ವೈಟಿಂಗ್ ಫಾರ್ ದ್ಯಾಟ್. IPL ಮುಗಿಲಿ ಫಸ್ಟ್, ಆಮೇಲೆ ಇಂಟರ್ನ್ಯಾಷನಲ್ ಗುಂಗು. ಅಪ್ಡೇಟ್ ನಂಬರ್ 6, ಬದ್ರಾತ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ. ರುತುರಾಜ್ ಗಾಯಕ್ವಾಡ್ ಶುಡ್ ನಾಟ್ ಲೀಡ್ CSK, ಇಟ್ ಶುಡ್ ಬಿ ಸಂಜು ಸ್ಯಾಮ್ಸನ್ ಹೂ ಶುಡ್ ಲೀಡ್ ಡ್ಯಾಮ್ ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದೆ ರುತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿನ ನೋಡ್ಬಿಟ್ಟು. ಹೌದು CSK ಫ್ಯಾನ್ಸ್ಗಳಿಗೆ ಖಂಡಿತ ಫ್ರಸ್ಟ್ರೇಟ್ ಆಗಿರ್ತಾರೆ. ರುತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್, ಒಬ್ರು ಕ್ಯಾಪ್ಟನ್, ಇವರೇ ನೆಟ್ಗಾಡ್ತಾ ಇಲ್ಲ ಅಲ್ಲಿ. ಸಂಜು ಸ್ಯಾಮ್ಸನ್ ಅಂತ ಅಂದರೆ ಒಂದು ಗತ್ತಿರುತ್ತೆ, ಒಂದು ಗಾಂಭೀರ್ಯ ಇರುತ್ತೆ. ಸಂಜು ಸ್ಯಾಮ್ಸನ್ ಎಷ್ಟೊಂದು ಸಲ ಲೀಡ್ ಮಾಡಿರುವಂಥ ಒಬ್ಬ ಪ್ಲೇಯರು, ಎಷ್ಟೊಂದು ವರ್ಷದಿಂದ ಆಡ್ಕೊಂಡ್ ಬಂದಿರುವಂಥ ಪ್ಲೇಯರು, ಎಕ್ಸ್ಪೀರಿಯನ್ಸ್ ಇದೆ, ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಾನು ಇದೆ. ಸಂಜು ಸ್ಯಾಮ್ಸನ್ಗೆ ಬೇಕು ಅಂತ. ಸೊ ಗೊತ್ತಿಲ್ಲ, ಟ್ರಾನ್ಸಿಷನ್ ಆದರೂ ಆಗ್ಬೋದು CSKಲಿ. ಏನು ಇವರೇ ಲೀಡ್ ಮಾಡ್ತಾರೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ, ಹೌದು ಅವ್ರು ಹೇಳಿರ್ಬೋದು, ನಾನು ಈ ಟೀಮ್ಗೆ ಬರಬೇಕಾದ್ರೆ ನನಗೆ ಕ್ಯಾಪ್ಟನ್ಸಿ ಹೊಣೆ ಅನ್ನೋದು ಇರಬಾರ್ದು ಅಂತ ಅನ್ಕೊಂಡೇನೆ ಬಂದೆ ನಾನು ಅಂತ ಸಂಜು ಸ್ಯಾಮ್ಸನ್ ಈ ಹಿಂದೆ ಹೇಳಿರ್ಬೋದು. ಬಟ್ ಗೊತ್ತಿಲ್ಲ, ಟ್ರಾನ್ಸಿಷನ್ ಆದರೂ ಆಗ್ಬೋದು. ನೆಕ್ಸ್ಟ್ ಸೀಸನ್ ಆಗುತ್ತಾ ಅಥವಾ ಅದ್ರ ನೆಕ್ಸ್ಟ್ ಸೀಸನ್ ಆಗುತ್ತಾ, ನೆಕ್ಸ್ಟ್ ಮೆಗಾ ಆಕ್ಷನ್ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ಒಟ್ಟಲ್ಲಿ ಕ್ಯಾಪ್ಟನ್ಸಿ ಏನೋ ಅಂತ ಮ್ಯಾಟ್ರ್ ಬಂತು ಅಂದಾಗ ಖಂಡಿತ MS ಧೋನಿ ಅವರು ಒಂದು ರೀಚ್ ಮಾಡಿದಂಥ ಒಂದು PK ಬೇರೆ, ರುತುರಾಜ್ ಗಾಯಕ್ವಾಡ್ನ ತಗಲಾಕಿದಂಥ ರೀತಿನೇ ಬೇರೆ. ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನು ಫ್ಯೂಚರಲ್ಲಿ. ಅಪ್ಡೇಟ್ ನಂಬರ್ 7, ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ ಅಸಿಸ್ಟೆಂಟ್ ಕೋಚ್ ರಾಜಸ್ಥಾನ್ ರಾಯಲ್ಸ್ ಅವರು ಪೆನಿ ಅವರು ಬಂದ್ಬಿಟ್ಟು ಹೇಳ್ತಾರೆ, ರಿಯಾನ್ ಪರಾಗಿಗೆ ಜೊತೆಗೆ ಜಡೇಜಾಗೆ ಇಬ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ನಿಗಲ್ಲಾಗಿದೆ. ನಾವು ಅವ್ರನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದೀವಿ ಅಂಡ್ ಅವರ ಪ್ರಾಕ್ಟೀಸ್ ಸೆಷನಲ್ಲಿ ಯಾವ ಥರ ಕಾಣಿಸ್ಕೊಂತಾರೆ, ಪ್ರಾಕ್ಟೀಸಲ್ಲಿ ಹೆಂಗೆ ಆಡ್ತಾರೆ ಅನ್ನೋದ್ರ ಮೇಲೆ ನಾವು ಅವರ ಒಂದು ಕೆಪಾಸಿಟಿ ಮೇಲೆ ಅವ್ರು ಫಿಟ್ ಇದಾರ ಫಿಟ್ ಇಲ್ಲ ಅನ್ನೋದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಮ್ಯಾಚಿಗೆ, ಅಂದರೆ ಇವತ್ತು ನಡೀತಾರಂಥ ಮ್ಯಾಚಿಗೆ ಅವ್ರನ್ನ
ಹಾಕೊಬಾರ್ದು ಅನ್ನೋದನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಗತಾಯ ಆಡಲೇಬೇಕು, ಇಬ್ರು ಪ್ಲೇಯರ್ಸ್ ಕೂಡ ಆಡಲೇಬೇಕು. ಸ್ವಲ್ಪ ಮಟ್ಟಿಗೆ ಫಿಟ್ ಇದ್ರಂದ್ರೂ ಕೂಡ ಆಡಲೇಬೇಕು. ಸ್ವಲ್ಪ ಹಂಗೆ ಹಿಂಗೆ ರೀಸನ್ ಕೊಡುವಂಥ ಅಗತ್ಯತೆ ಏನಿಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚ್ ಇದು, ಗೆಲ್ತು ಅಂದರೆ ಸರ್ವೈವ್ ಆಗ್ತಾರೆ ಟೂರ್ನಮೆಂಟಲ್ಲಿ, ಸೋಲ್ತು ಅಂತಂದರೆ ಹೆಂಗಿರೋ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗಲೇಬೇಕು. ಸೊ ಅದ್ರ ಬದಲು ಖಂಡಿತ ಇಲ್ಲಿ ರವೀಂದ್ರ ಜಡೇಜನು ಆಡ್ತಾರೆ, ರಿಯಾನ್ ಪರಾಗೂ ಕೂಡ 100% ಶಾರ್ಟ್ ಆಗಿ ನನ್ನ ಪ್ರಕಾರ ಸ್ವಲ್ಪ ಮಟ್ಟಿಗೆ ಫಿಟ್ ಇದ್ರು ಕೂಡ ಆಡ್ತಾರೆ. ಆ್ಯಂಡ್ ಅವ್ರು ಒಂಥರ ನೋಡಿ ಕೂತ್ಕೊಂಡ್ಬಿಡ್ತು ಅಂದ್ರೆ ಹೆಂಗೆ ಗುರು, ಲಾಸ್ಟಲ್ಲಿ ಒಂಥರ ನಾಕ್ಔಟ್ ಮ್ಯಾಚ್ ಇದು, ಕೂತ್ಕೊಂಡ್ಬಿಡ್ತು ಅಂದರೆ ಹೆಂಗೆ ಅದು ಒಂಥರ ಫಿಟ್ ಏನೋ ಆಗ್ತಾನೆ ಇಲ್ಲ, ಕೈಕಾಲು ಮುರ್ಕೊಂಡ್ಬಿಟ್ಟವ್ರೆ ಅಂತಾರೆ, ಸೀರಿಯಸ್ ಇಂಜುರಿ ಆಗೋಗ್ಬಿಡ್ತಾರೆ. ಅದೊಂಥರ ಸ್ವಲ್ಪ ಲೈಟಾಗಿ ಇಂಜುರಿ ನಿಗಲಾಗಿತ್ತು ಅಂತಂದ್ರೆ ಖಂಡಿತ ಆಡಲೇಬೇಕಾಗುತ್ತೆ. ಅಪ್ಡೇಟ್ ನಂಬರ್ 8, ನೆನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಹೇಳಿದ್ದು ಒಂದೇ, ಅವ್ರ ಇಂಜುರಿ ಅದೆಲ್ಲ ಏನೋ ಮ್ಯಾಟ್ರ್ ಆಗಿಲ್ಲ ನನಗೆ ಮುಂಬೈ ಇಂಡಿಯನ್ಸು ಗೆಲ್ಲಬೇಕು ನಾಳೆ, ಮುಂಬೈ ಇಂಡಿಯನ್ಸಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಗುರು ಅಂತ ನೆನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಯೂಸಿ ಚಾಲೋ ಕೊಟ್ಟರು, ಇವರು ಕೊಟ್ಟರು, ಅವ್ರು ಎಲ್ಲಾರು ಕೊಡಬೇಕಲ್ಲಿ. ಪಂಜಾಬ್ ಕಿಂಗ್ಸ್ನ ಫ್ಯಾನ್ಸ್ಗಳು ಎಲ್ಲರೂ ಕೊಡ್ಬೇಕು, ಬರೀ ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಮಾತ್ರ ಅಲ್ಲ, ಅಲ್ಲಿ KKR ಫ್ಯಾನ್ಸ್ಗಳು ಕೂಡ ಕೊಡಬೇಕು. ಮುಂಬೈ ಗೆಲ್ರಿ. ಪಂಜಾಬ್ ಮತ್ತೆ KKR ಮುಂಬೈಗೆ ಇವತ್ತು ಜರ್ಸಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಸಪೋರ್ಟ್ ಮಾಡ್ಕೊಂಡು. ನಮ್ದು ಒಂದು ಕಾಲದಲ್ಲಿ ಇದೇ ಥರನೇ ಆಗಿತ್ತು ಸಿನಾರಿಯೋ. 24 ಅಲ್ಲ 22 ಅಲ್ಲ ಗೊತ್ತಿಲ್ಲ, RCB 22 ಅಂತ ಕಾಣಿಸುತ್ತೆ. ಅವಾಗ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ನಮ್ಮನ್ನ ಕ್ವಾಲಿಫೈ ಮಾಡಿಸ್ತಾರೆ. ನಾವು ಕೂಡ ಇದೇ ಒಂದು ಹಂತದಲ್ಲಿ ಸಿಕ್ಕಾಕೊಂಡಿದ್ವಿ, ಅವ್ರಿಗೆ ಗೆದ್ದಿದ್ರಿಂದ ನಾವು ಕ್ವಾಲಿಫೈ ಆಗ್ತೀವಿ. RCB ಪ್ಲೇಯರ್ಸ್ಗಳೆಲ್ಲ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ರು, ಥ್ಯಾಂಕ್ ಯು ಮುಂಬೈ ಅಂತೆಲ್ಲ ಫುಲ್ ಸಿಕ್ಕಾಪಟ್ಟೆ ಕಂಗ್ರಾಚುಲೇಷನ್ಸ್ ಕೊಟ್ಬಿಟ್ಟಿದ್ರು. ಸೊ ಅದರಿಂದ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಪಂಜಾಬ್ ಕಿಂಗ್ಸ್ಗೆ ಮತ್ತೆ KKRಗೆ ಅವರಂತೂ ಕ್ರೆಡಿಟ್ ಕೊಡಲೇಬೇಕು. ಇವತ್ತು ಬ್ಲೂ ಆಗೋಗ್ಬಿಡ್ತಾರೆ ಅವರೆಲ್ಲ. ಅಪ್ಡೇಟ್ ನಂಬರ್ 9, ರಾಮಚರಣ್ ಅವರು ಸಾರಿನ ಕೇಳಿದ್ದಾರೆ ಜಸ್ಪ್ರೀತ್ ಬುಮ್ರಾಗೆ. ಯಾಕಂದ್ರೆ ರೀಸೆಂಟಾಗಿ ಒಂದು ಇವೆಂಟ್ ಆಗ್ತಿರುತ್ತೆ, ಆ ಇವೆಂಟಲ್ಲಿ ಕ್ರಿಕೆಟರ್ಸ್ ಬಗ್ಗೆ ಮಾತಾಡ್ತಾ ಇವ್ರ ಬಗ್ಗೆ ಅವ್ರ ಬಗ್ಗೆ ಇವರು ಅಂತ ಕೇಳಿದಾಗ, ಏನಾದ್ರು ಕ್ವಶನ್ ಕೇಳಿದಾಗ ಅವ್ರ ಬಗ್ಗೆ ಒಂದು ವರ್ಡ್ ಹೇಳಿ ಅಂತಂದಾಗ ಏನಾದ್ರು ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಜಸ್ಪ್ರೀತ್ ಬುಮ್ರಾ ಅಂತ ಬರುತ್ತೆ. ಜಸ್ಪ್ರೀತ್ ಬುಮ್ರಾ ಅಂತ ನಾನು ದೊಡ್ಡ ಬಿಗ್ ಫ್ಯಾನ್ ಗುರು ನಿಮಗೆ ಜಸ್ಪ್ರೀತ್ ಬುಮ್ರಾಗೆ, ಫುಟ್ಬಾಲ್ ಸಖತ್ತಾಗಿ ಆಡ್ತಾರೆ ನೀವು, ಫುಟ್ಬಾಲಲ್ಲಿ ಹಿಂಗೆ ಅಂತ ಫುಟ್ಬಾಲ್ ಬಗ್ಗೆ ಮಾತಾಡ್ತಾರೆ. ಅಲ್ಲ ಗುರು, ಬುಮ್ರಾ ಕ್ರಿಕೆಟ್ ಆಡೋಂಥ ಪ್ಲೇಯರು, ಫುಟ್ಬಾಲ್ ಎಲ್ಲ ಆಡ್ತಾರೆ ಅಂತ ಕೇಳ್ತು ಅಂದರೆ ಗೊತ್ತಿಲ್ಲ ಫುಟ್ಬಾಲ್ ಆಡೋದನ್ನ ಯಾವಾಗ ರಾಮಚರಣ್ ನೋಡಿದ್ರು ಅಂತ. ಆ್ಯಂಡ್ ಅವರು ಒಂದು ಪೋಸ್ಟ್ನ ಕೂಡ ಹಾಕೊಂಡಿದ್ದಾರೆ, ಈಟ್ ಆಫ್ ದ ಮೂಮೆಂಟಲ್ಲಿ ಈ ಥರ ಒಂದು ಫಂಕ್ಷನಲ್ಲಿ ಕ್ರೌಡ್ ಇದ್ದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬುಮ್ರಾಜಿ ಸಾರಿ, ನಾನು ನಿಮ್ಮನ್ನ ಆಡ್ಕೋಬೇಕು ಅನ್ನೋದ್ರಲ್ಲೇ ಏನೂ ಇರಲಿಲ್ಲ, ಫುಟ್ಬಾಲ್ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ, ಫುಟ್ಬಾಲ್ ಪ್ಲೇಯರ್ ಅನ್ಕೊಂಡಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು. ಏನಪ್ಪ ಸೀರಿಯಸ್ಲಿ ಇಂಡಿಯನ್ಸ್ಗೆ ಬುಮ್ರಾ ಯಾರು, ಇವ್ರು ಯಾರು ಅಂತ ಗೊತ್ತಿಲ್ಲ ಅನ್ನೋ ಸ್ವಲ್ಪ ಕ್ರಿಂಜ್ ಅಂತ ಅನ್ಸುತ್ತೆ. ಅಪ್ಡೇಟ್ ನಂಬರ್ 10, ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಿದರೆ ಮಹಿಳಾ ಜಯವರ್ಧನೆ ಕೋಚ್ ಅವರು. ಅಕಾರ್ಡಿಂಗ್ ಟು ದ ಮೆಡಿಕಲ್ ಟೀಮ್, ರೋಹಿತ್ ಶರ್ಮಾ ಇಸ್ ಪರ್ಫೆಕ್ಟ್ಲಿ ಆಲ್ರೈಟ್, ಪರ್ಫೆಕ್ಟ್ಲಿ ಫಿಟ್, ಆಲ್ಮೋಸ್ಟ್ 100% ಇದ್ದಾರೆ ಅವರು. ನಮಗೆ ಫಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಡೌಟ್ ಇತ್ತು ಅಷ್ಟೇ, ಫಸ್ಟ್ ಮ್ಯಾಚ್ ಹಂಗೆ ಹಿಂಗೆ ಆಗ್ಬೋದು, ಇವ್ರಿಗೆ ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆದ ನಂತರ ಕಮ್ ಬ್ಯಾಕ್ ಮಾಡಿದ್ರಲ್ಲ, ಅವ್ರಿಗೆ ಹಿಂಗೆ ಆಗ್ಬೋದು ಅಂತ ಇತ್ತು. ಬಟ್ ಅವರು ರಿಕವರ್ ಆಗಿದ್ದಾರೆ ಕಂಪ್ಲೀಟ್ಲಿ, ಇವಾಗ ಪಕ್ಕ ಆಡ್ತಾ ಇದ್ದಾರೆ ಅವರು. ಆ್ಯಂಡ್ ಇಂಡಿಯನ್ ಟೀಮು ಕೂಡ ಆಡ್ತಾರೆ. ಆ್ಯಂಡ್ ಇವತ್ತಿನ ಮ್ಯಾಚ್ ಕೂಡ 100% ಆಡ್ತಾರೆ. ಹೇಳ್ದಲ್ಲಪ್ಪ ಚಾಲಣ 200 ಹೊಡಿಬೇಕು ಅಂತ ರೋಹಿತ್ ಶರ್ಮಾ, ನೋಡೋಣ ಅದೆಷ್ಟು ಹೊಡಿತಾರೆ ಅಂತ. ಆ್ಯಂಡ್ ಇಂಡಿಯನ್ ಟೀಮ್ ವಿಚಾರಕ್ಕೆ ಬಂತು ಅಂದರೆ ಇವರು ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಇತ್ತು. ಆ್ಯಂಡ್ ಹಾರ್ದಿಕ್ ಪಾಂಡ್ಯನ್ ಕೂಡ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಇತ್ತು, ಇವ್ರದ್ದು ಕೂಡ ಅಫ್ಘಾನಿಸ್ತಾನ್ ODI ಸೀರೀಸ್ಗೆ. ಸೊ ಆದ್ರಿಂದ ಇಬ್ರು ಪ್ಲೇಯರ್ಸ್ನು ಕೂಡ 100% ಶಾರ್ಟ್ ಆಗಿ ಅಲ್ಲಿ ಆಡ್ತಾರೆ ಅನ್ನೋದು ಇವಾಗ ಖಚಿತವಾಯ್ತು. ಯಾಕಂದ್ರೆ ಆಡಿದ್ರೆ ಮುಂಬೈ ಇಂಡಿಯನ್ಸ್ಗೆ ಆಕ್ಟಿವ್ ಆಗಿ ಹಾರ್ದಿಕ್ ಪಾಂಡ್ಯನೂ ಆಡ್ತಿದ್ದಾರೆ, ರೋಹಿತ್ ಶರ್ಮನೂ ಆಡ್ತಾ ಇದ್ದಾರೆ. ಸೊ ಅಂತ ವರಿ ಮಾಡ್ಕೊಳ್ಳೋಂಥದ್ದೆಲ್ಲ ಏನೂ ಇಲ್ಲ. ಅಪ್ಡೇಟ್ ನಂಬರ್ 11, ಸಚಿನ್ ತೆಂಡೂಲ್ಕರ್ ಅವರು ಪೋಸ್ಟ್ ಹಾಕೊಂಡ್ಬಿಟ್ಟಿದಾರಪ್ಪ ಅರ್ಜುನ್ ಟೆಂಡೂಲ್ಕರ್ ಅವ್ರಿಗೆ. ನಾನು ಅರ್ಜುನ್ ಟೆಂಡೂಲ್ಕರ್ನ ಖಂಡಿತ ಹೈಟ್ ಮಾಡಲ್ಲ ಗುರು, ಒಂಥರ ಮುಗ್ಧ ಪರ್ಸನ್ ಅರ್ಜುನ್ ಟೆಂಡೂಲ್ಕರ್. ಸೊ ಮಗ ಆಡಿದ ಮೇಲೆ ಹಾಕೊಂಡ್ಲೇಬೇಕಲ್ಲಪ್ಪ, ಒಂದು ಮ್ಯಾಚ್ ಅವಕಾಶ ಸಿಕ್ಕಿದೆ, ಒಂದು ವಿಕೆಟ್ನ ಕೂಡ ಎತ್ತಿದ್ದಾರೆ, ಒಂದು ಕ್ಯಾಚ್ನ ಕೂಡ ಹಿಡಿದಿದ್ದಾರೆ, ಬ್ಯಾಟಿಂಗಲ್ಲಿ ಒಂದು 5 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಒಂದು ಅವಕಾಶ ಸಿಗೋದೇ ಕಷ್ಟ. ಅರ್ಜುನ್ ಟೆಂಡೂಲ್ಕರ್ಗೆ ಸಿಕ್ಕಿದೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಪ್ರಶಂಸೆ ಮಾಡಲೇಬೇಕಲ್ಲ, ಒಂದು ಸ್ವಲ್ಪ ಶಬಾಷ್ ಹೇಳಲೇಬೇಕಲ್ಲ, ಸಿಕ್ಕಿದೆ ಗುರು ಆಪರ್ಚುನಿಟಿ, ಯೂಸ್ ಮಾಡ್ಕೊಂಡಿದ್ಯಾ ಚೆನ್ನಾಗೆ, ಗೆಲ್ಲದೇ ಇರ್ಬೋದು ಬಟ್ ಆದರೂ ಕೂಡ ಸ್ವಲ್ಪ ಏನಾದ್ರು ಸ್ವಲ್ಪ ಮಟ್ಟಿಗೆ ಬಿದ್ದರು ಅಂತ ವಿಕೆಟ್ಸ್ ಸ್ವಲ್ಪ ಅದರಲ್ಲಿ ಒಂದು ವಿಕೆಟ್ ಇವರು ಕೂಡ ಎತ್ತಿದ್ದಾರೆ ಅಂತಾನೆ ಖಂಡಿತ ತಂದೆ ಖುಷಿ ಆಗೋದಿಲ್ವಾ? ಖುಷಿ ಆಗುತ್ತೆ ಆಬ್ವಿಯಸ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟ ಆಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಉದ್ರಿಸಿ ಮಗ.